ಬೆಳಗ್ಗೆ ತಿಂತೀನಿ. ಮುಗಿಸ್ತೀನಿ ಇರ್ತಾ ಇದ್ದೀನಿ. ಇವತ್ತು ಅವ್ರಿಗೆ ಈವ್ನಿಂಗ್ ಬಂದಿದ್ದ ನೀವು ಪ್ಲಮ್ ಪ್ಲಮ್ಮ ಇನ್ನು ಅರ್ಧ ಕೂಡ ಆಗಿಲ್ಲ. ಕರಾಟೆ ಸರ್ ಒಬ್ರು ಬಂದಿದ್ದು. ಫೈನಲಿ ಇಷ್ಟು ಲಡ್ಡು ಆಯ್ತು ನೋಡಿ. ಫ್ರೆಂಡ್ಗೆ ಹಾಕಿಡ್ಬೇಕು. ಲಿಡ್ ಕ್ಲೋಸ್ ಆಗಿ. ಹಾಯ್ ಫ್ರೆಂಡ್ಸ್, ನನ್ನ ಡೇ ಸೆಕೆಂಡ್ ಕರಿಬೇವು ತಿನ್ನುವಂಥ ಚಾಲೆಂಜ್ಗೆ ಸ್ವಾಗತ. ಸೊ ಇವತ್ತಿನ ದಿನ ಶುರು ಆಗ್ತಾ ಇದೆ ನನ್ನ ಖಾಲಿ ಹೊಟ್ಟೆನಲ್ಲಿ ಕರಿಬೇವನ್ನು ತಿನ್ನುವಂಥದ್ದು. ತುಂಬ ಫ್ರೆಶ್ ಆಗಿ ಹಸಿದಾಗಿ ಇರೋವಾಗ ತುಂಬ ಚೆನ್ನಾಗಿರುತ್ತೆ. ಆವಾಗ ಮಾತ್ರ ತಿನ್ನಲಿಕ್ಕಾಗೋದು. ಸೊ ಅದನ್ನು ಸರಿಯಾಗಿ ಅಗೆದು ತಿಂದರೆ ನಾನು ಎಲ್ಲೋ ಚೆನ್ನಾಗೇ ಇದೆ ನಿಜ ಹೇಳಬೇಕು ಅಂದರೆ. ನಾನೇನೋ ಅಂದ್ಕೊಂಡಿದ್ದೆ ನನ್ನಿಂದ ತಿನ್ನೋಕ್ಕಾಗುತ್ತಾ ಇಲ್ವಾ ಅಂತ ಅಂದ್ಕೊಂಡಿದ್ದೆ. ಬಟ್ ಖಂಡಿತ ತಿನ್ಬೋದು. ಫಸ್ಟ್ ಡೇ ಚಾಲೆಂಜ್ ತೊಗೊಂಡಾಗ ಅದಕ್ಕೆ ನಾನು ಡೌಟಲ್ಲಿ ಹೇಳಿದೆ ನಾನು ಇದನ್ನು ಕಂಪ್ಲೀಟ್ ಮಾಡ್ತೀನಾ ಅಂತ. ಬಟ್ ನಾನು ಇದನ್ನು ಆರಾಮಾಗಿ 7 ಡೇಸ್ ಅಷ್ಟೇ ಅಲ್ಲದೆ ಡೈಲಿ ಕೂಡ ತಿನ್ಕೋಬೋದು. ಬಟ್ ಅತಿ ಆದರೆ ಅಮೃತನ ವಿಷ ಅನ್ನೋ ಥರ ಆಗಬಾರ್ದು. ಎಷ್ಟು ಲಿಮಿಟಲ್ಲಿ ಎಷ್ಟು ದಿನ ಸಾಧ್ಯ ಆಗುತ್ತೆ, ಒಂದು 8 ರಿಂದ 10 ದಿನ ನಾನು ತಿಂದು ಒಳ್ಳೆ ರಿಸಲ್ಟ್ ಬರುತ್ತಾ ನೋಡ್ಕೊಳ್ತೀನಿ. ಜೊತೆಗೆ ಡೈಲಿ ಕೂಡ ಹಸಿ ಕರಿಬೇವು ಸಿಗಬೇಕಲ್ವಾ, ಡೈಲಿ ಮಾರ್ಕೆಟ್ಗೆ ಹೋಗಿ ತರಲಿಕ್ಕಾಗಲ್ಲ. ಬಟ್ ಈಗ ಇರೋಷ್ಟರಲ್ಲಿನೇ ಹಸಿದು ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಕಂಟಿನ್ಯೂ ಮಾಡೋಣ. ಅದಾಗಿದ್ದ ನಂತರ ಮತ್ತೆ 3 ಡೇಸ್ ಆಗಿಂದ ಸ್ವಲ್ಪ ಡ್ರೈ ಆಗುತ್ತೆ, ಅದಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಚೆನ್ನಾಗಿದೆ. ಫಸ್ಟು ಮಾತ್ರ ಫ್ರೆಶ್ ಆಗಿರುವಾಗ ಚೆನ್ನಾಗೇ ಇದೆ. ಇದು ಸೆಕೆಂಡ್ ಡೇ ಹಾಗೆ ನಾನು ಒಂದು ಹಸಿ ಬಟ್ಟೆನಲ್ಲಿ ಸುತ್ತಿ ಇಡ್ತಾ ಇದ್ದೆ. ಸ್ವಲ್ಪ ದಪ್ಪವಾಗಿ ಇದ್ದಾಗ ಡ್ರೈ ಏನೋ ದಪ್ಪ ಎಲೆ ಇದ್ದರೆ ಅದು ಕಷ್ಟ ಆಗುತ್ತೆ ಅಷ್ಟೇ. ಏನು ಹೀರೋ ನೋಡಿ ಫ್ರೆಂಡ್ಸ್, ನಮ್ಮ ಹೀರೋ ಅವ್ರದ್ದು ಫೇವರಿಟ್ಟು ಮತ್ತೇನಿರುತ್ತೆ ಕಾರ್ಟೂನ್ ಚಾನಲ್ಲು. ಯಾವುದಪ್ಪದು ಕಾರ್ಟೂನು? ಏನದು? NRPO ಅಂತ ಕಾರ್ಟೂನ್ ಚಾನೆಲ್. ಏನಂತ ಇಲ್ಲ, ಏನಂತದ್ದು ಚಾನಲ್ ಅದು? ಸಮನ್ವಿ ಇಷ್ಟೊತ್ತಿಗೆ ಮಲ್ಕೊಂಬಿಟ್ಟಾಳೆ. ಇಷ್ಟೊತ್ತಿನಕ್ಕೇನು ಪಾಪ 9:30 ಆಯಿತು. ಅವಳಿಗೆ ಆಗಲೇ ನಿದ್ದೆ ಬಂದಿತ್ತು. ನಾವು ಮೆಲ್ಲಕ್ಕೆ ಒಂದೊಂದು ಉಣಿಸಿ ಮಲಿಸ್ಬಿಟ್ಟಿನಿ. ಆಯಿಸ್ಬಿಟ್ಟು ಅಮ್ಮ ಏನು ಮಾಡಕತ್ತಾಳ ನೋಡೋಣ. ಮಮ್ಮಿ ಕ್ಯಾ ಕರೇಗ? ಲಡ್ಡು, ಬೇಸನ್ ಲಾಡು. ವಾವ್, ಸೂಪರ್. ಎಮ್ಮಿ ನಿನಗೆ ನಿಮ್ಮ ಮಕ್ಕಳಿಗೂ ಕೂಡ ಹೆಲ್ದಿಯಾಗಿ ಮನೆಯಲ್ಲಿದೆ ಫುಡ್ ರೆಡಿ ಮಾಡಿಕೊಡ್ಬೇಕು ಅಂತೇಳಿ ಡೈಲಿ ಆ ಮಕ್ಕಳಿಗೆ ಪಾಪ ಹಣ್ಣು ವೆಜಿಟೇಬಲ್ಸ್ ಅದನ್ನೇ ಇಟ್ಟಿಟ್ಟು ಕಳ್ಸೋದಾಗ್ಯದ ಸ್ನ್ಯಾಕ್ ಬಾಕ್ಸ್ಗೆ. ಅದಕ್ಕೆ ಸ್ವಲ್ಪ ಮನೇಲಿ ಏನಾದರೂ ಡಿಫ್ರೆಂಟ್ ಆಗಿ ಅದ ಮಾಡ್ಬೇಕು. ಹಿಂಗೆ ತಿಕ್ಕಿ ಸಕ್ಕರೆ ಮತ್ತೆ ಇಟ್ಟು ಎಲ್ಲ ಕಲಿಬೇಕು. ಇದು ಸಕ್ಕರೆ ಸಕ್ಕರೆ ಅಲ್ಲ, ಸಕ್ಕರೆಯ ಪುಡಿ. ಇದು ತುಪ್ಪದಲ್ಲಿ ಹುರಿದಿರೋ ಏಲಕ್ಕಿ ಪುಡಿನಾ? ಏಲಕ್ಕಿ ಪುಡಿ ಏನು ಗಮ್ಮಂತ ಕಿಲೋ. ಇವರು ಭುವನೇಶ್ವರಿನವರು ಮನೆಗೆ ಪೌಡರ್ ಮಾಡಿದ್ರಂತೆ. ಅದಾದರೆ ಮಿಕ್ಸ್ ಚೆನ್ನಾಗಾಗುತ್ತೆ ಅಂತ ಕೊಟ್ಟು ಕಳಿಸಿದ್ರು. ಹಾಕಿದ್ದೀನಿ ರೀ. ಹಾಕಿ ಒಂಚೂರು ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಹಾಕ್ಬೇಕು. ಇನ್ನೊಂದು ಸ್ವಲ್ಪ ಹಾಕು, ಫ್ಲೇವರ್ ಬರವಲ್ದು. ಬಂದಿಲ್ಲ ಹಾಕಿ ಮೇಲೆ ಉದುರಿಸ್ತೀನಿ. ಇಷ್ಟು ಮಾಡಿ ಮಲಗಬೇಕು ನಾನು. ಮಕ್ಕಳಿಗೆ ನಮ್ಮದೇ ಕೈಯಾರೆ ಮಾಡಿ ಕಳಿಸಿದ್ರೆ ನಮಗೂ ಒಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ರಿ. ಮನೆಯಲ್ಲೇ ಮಾಡಿರೋದು ಕೊಟ್ಟರೆ ಹೆಲ್ದಿಯಾಗಿ ಮನೇಲಿ ಇದು ತಿಂತಾರೆ ಮಕ್ಕಳು ಅಂತ ಹೇಳ್ಬಿಟ್ಟು ಖುಷಿ ಅದಾಗಲಿ. ಒಂಚೂರು ನೋಡಮ್ಮ ಟೇಸ್ಟ್ ನೋಡ್ರಿ ಹೆಂಗಿದೆ. ಸ್ವೀಟ್ ಕರೆಕ್ಟ್ ಆಯ್ತಾ ನೋಡು, ಇಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಕಲಿಸ್ತೀನಿ. ಕರೆಕ್ಟ್ ಆಯ್ತಾ? ಕರೆಕ್ಟ್ ಇದೆ, ಸಾಕು. ಆಯ್ತು, ಇವಾಗ ಲಡ್ಡು ಕಟ್ಕೊತೀನಿ. ಫಸ್ಟ್ ಸ್ವೀಟ್ ಕರೆಕ್ಟ್ ಆಗಿದೆ ಅಂದರೆ ಲಡ್ಡು ಕಟ್ಟಿರ್ತೀನಿ. ನೀವು ಮಲ್ಗೋದಿದ್ರೆ ಟೈಮ್ ಆಗಿತ್ತು, ಅಂತೀರಿ. ಮಲ್ಗೋದಿದ್ರೆ ಬೆಳಗ್ಗೆ ಮಾಡಿ ಮುಗಿಸ್ತೀನಿ. ಇದೇನಮ್ಮ ಇಟ್ಟಿಯಲ್ಲ? ಯಾವುದು? ಶೇಂಗಾ ಸ್ಪೆಷಲ್ ಇಡ್ತಾ ಇದ್ದೀನಿ. ಇವತ್ತು ಅವ್ರಿಗೆ ಈವ್ನಿಂಗ್ ಬಂದಿಂದ ಶೇಂಗಾ. ಆಮೇಲೆ ಇವೇ ಹಣ್ಣು ನೀವು? ಪ್ಲಮ್ ಅಂತ ಕರೀತಾರೆ ಅದನ್ನು. ಅದಕ್ಕೆ ಶೇಂಗಾ ನೆನೆಸಿ ಇಟ್ಟಿದ್ದೀನಿ. ಬೆಳಗ್ಗೆ
ಇವತ್ತು ಈವ್ನಿಂಗ್ ಬಂದಾಗೇನೆ ಸಲಾಡ್ ಮಾಡ್ಕೊಡೋಣ ಅನ್ಕೊಂಡೆ ಊರಿಗೆ. ನನಗೆ ಟೈಮ್ ಇರಲಿಲ್ಲ, ಇದನ್ನ ಉರಿಬೇಕು ಮಾಡಬೇಕು ಅನ್ನೋ ಟೆನ್ಷನಲ್ಲಿದ್ದೆ. ಶೇಂಗಾ ಆಲ್ರೆಡಿ ನೆನ್ಬಿಟ್ಟು ಇವಾಗ. ಹೌದು, ನೆಂದೋಗಿದ್ದಾವೆ. ಬೆಳಗ್ಗೆ ಹುರಿದ್ಬಿಟ್ಟು ಸಲಾಡು, ಇಲ್ಲ ಅಂದರೆ ಇದನ್ನು ಮಾಡಿ ಮಕ್ಕಳಿಗೆ ಕೊಡ್ತೀನಿ. ಎಲ್ಲಿ ಫೈನಲ್ ಇನ್ನೂ ಅರ್ಧ ಕೂಡ ಆಗಿಲ್ಲ. ಆಗಲಿ, ಇಷ್ಟೊಂತಂದ್ರೂ ಕಂಪ್ಲೀಟಾಗಿ ಕಾಣೋದಿಲ್ಲ. ಇನ್ನು ಇದು ಅರ್ಧದಾದ್ರೂ ಕಂಪ್ಲೀಟ್ ಆಗಿದೆ ಇದ್ರೊಳಗೆ. ಮಾಡು ಮಾಡು ಮಾಡು, ಟೈಮ್ ಬೇರೆ 9:15. ಸಾತು ಕೂಡ ಮಲ್ಕೊಳ್ತಾ ಇದ್ದಾನೆ. ಫ್ಯಾನ್ ಜೋರು ಮಾಡ್ಲನಪ್ಪ. ನಮ್ಮ ಸ್ಕೂಲಿಂದು ರಾಜ ಏನು ಕರಾಟೆ ಅದು, ಏನು ಕರಾಟೆ ಅದು ಹೇಳಿದಲ್ಲ. ಹಾಂ ಹ್ಞೂ ಅವಾಗೊಬ್ರು ಬೇರೆ ಬರಕತ್ತಿದ್ರ ಇವ್ರು ಕರಾಟೆ ಸರ್. ಅವಾಗ ಒಬ್ರು ಬಂದಿದ್ರು, ಇವತ್ತು ಒಬ್ರು ಬಂದಾರ ಕರಾಟೆ ಹೇಳಕ. ಹೌದಾ? ಇನ್ನೊಬ್ರು ಸರ್ ಬಂದಾರ. ಕರಾಟೆ ಕನ್ಸ್ ಕಾಣ್ಕಂತ ಮಕ್ಕಂಬಿಡು. ಕಿಂಗ್, ಕರಾಟೆ ಕಿಂಗ್ ಶಂಕರ್ ನಾಗ್. ಫೈನಲಿ ಇಷ್ಟು ಲಡ್ಡು ಆಯಿತು ನೋಡಿ ಫ್ರೆಂಡ್ಸ್. ಇಷ್ಟು ಇವಾಗ ಸದ್ಯಕ್ಕೆ ನಾನು ಇದರಲ್ಲೇ ಇಡ್ತೀನಿ. ನನಗೂ ಕೂಡ ಸಾಕಾಯಿತು. ಈ ರೀತಿ ಪ್ಲೇಟ್ನ ಕ್ಲೋಸ್ ಮಾಡಿ ಲಿಡ್ ಮುಚ್ಚಿ ಮಲಗ್ತೀನಿ. ಬಾಕ್ಸಲ್ಲಿ ಹಾಕಿಡಬೇಕು. ಲಿಡ್ ಕ್ಲೋಸ್ ಆಗ್ತಾ ಇಲ್ಲ. ನಾನು ಈ ಥರ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಆಯಿತು ಅಂತ ಅಂದ್ಕೊಳ್ತಿದ್ದೆ. ಕೂರ್ತಾ ಇಲ್ಲ ಲಿಡ್ಡು. ನೋಡೋಣ. ಓಕೆ, ಇವಾಗ ಕೂತ್ಕೊಳ್ತು. ಸೊ ಇಷ್ಟು ಒಂದು ಕಡೆ ಇಟ್ಟು ಮಲಗ್ತೀನಿ. ಸಾಕಾಯಿತು, ನನಗೂ ಟೈಮ್ ಆಯಿತು. ಅದರಲ್ಲೂ ಜೊತೆಗೆ ಮಾತಾಡ್ಕೊಂಡಿದ್ದರೆ ಏನೋ ಅನ್ಸಲ್ಲ, ಒಬ್ಬಳೇ ಆಗಿಬಿಟ್ಟಿದ್ದೀನಿ. ನಿದ್ದೆ ನನಗೂ ಬರ್ತಾಯಿದೆ. ಎಲ್ಲರೂ ಮಲಗಿಬಿಟ್ಟಿದ್ದಾರೆ, ನನ್ನ ಮಕ್ಕಳು, ಯಜಮಾನ್ರು ಎಲ್ಲರೂ ಕೂಡ. ನೋಡಿ ಟೈಮ್ 10:30 ಆಯಿತು ಆಗಲೇ. ಸೊ ನಾನು ಕೂಡ ಮಲಗ್ತೀನಿ. ಇಷ್ಟಿದೆ ಇವತ್ತಿನ ಒಂದು ವಿಡಿಯೋ. ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಇವತ್ತೇನು ಜಾಸ್ತಿ ವಿಡಿಯೋ ಇರಲಿಲ್ಲ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋ ನಾಳೆ ಕಂಟಿನ್ಯೂ ಮಾಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನನ್ನ ಲಾಗ್ಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಿ. ಅದರಿಂದ ಎಲ್ಲೋ ಒಂದು ಕಡೆ ನನಗೆ ಇನ್ನೂ ಸ್ವಲ್ಪ ಒಳ್ಳೆ ರೆಸ್ಪಾಂಡ್ ಬೇಕು ಅಂತ ಆಸೆ ಆಗ್ತಾಯಿದೆ. ಅದಕ್ಕೋಸ್ಕರ ಆಸೆ ಅಂತಲ್ಲ, ಅದಕ್ಕೋಸ್ಕರನೇ ನಿಮ್ಮೆಲ್ಲರ ಪ್ರೀತಿ ಅಥವಾ ನಿಮ್ಮೆಲ್ಲರ ಒಂದು ಆಶೀರ್ವಾದ ಎಲ್ಲ ಇರಬೇಕು ಅನ್ನೋದಕ್ಕೇ ವಿಡಿಯೋಸ್ನೆಲ್ಲ ಇಷ್ಟೊಂದು ಕಷ್ಟಪಟ್ಕೊಂಡು ಮಾಡ್ತೀವಿ. ಸೊ ಅದಕ್ಕೋಸ್ಕರ ಎಲ್ಲೋ ಒಂದು ಕಡೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಇಷ್ಟಪಟ್ಟು ನೋಡಿದ್ದಕ್ಕೆ ಒಂದು ಕಮೆಂಟ್ ಹಾಕಿದರೆ ನಮಗೂ ಕೂಡ ಎಲ್ಲೋ ಒಂದು ಕಡೆ ಖುಷಿ ಆಗುತ್ತೆ. ಸೊ ಫೈನಲಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ 2K ಫೈನಲ್ ಆಗಿದೆ ನನಗೆ. ನೋಡೋಣ, ಅದೊಂದು ಖುಷಿ ಇದೆ ಇವತ್ತಿನ ದಿನಕ್ಕೆ. ನಾನು ನೈಟ್ ಮಲಗುವಾಗ ಅದೊಂದು ಖುಷಿ ಸಿಗುತ್ತಲ್ವ, ಅಥವಾ ಬೆಳಗ್ಗೆ ಎದ್ದೇಳುವಾಗ ಒಂದು ಖುಷಿ ಸಿಗುತ್ತಲ್ವ, ಒಂಥರ ಇಡೀ ಡೇನೇ ಒಂದು ಪಾಸಿಟಿವ್ ಆಗಿ ಇರುತ್ತೆ. ಸೊ ಇವತ್ತು ಕಂಪ್ಲೀಟ್ ಡೇ ನನಗೆ ಪಾಸಿಟಿವ್ ಆಗಿಯೇ ಇತ್ತು. ಇನ್ನು ನೈಟ್ ಕೂಡ ಅದೇ ಪಾಸಿಟಿವ್ ಥಾಟಲ್ಲಿ ಮಲಗೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಡೇ ಕೂಡ ಅದೇ ಒಂದು ಫ್ಲೋನಲ್ಲಿ ಎದ್ದೇಳೋಕ್ಕೆ ಒಂದು ಖುಷಿ ಸಿಗುತ್ತೆ ಅಲ್ವಾ. ಅದಕ್ಕೋಸ್ಕರ ಸೊ ಯಾವಾಗಲೂ ನಾವು ರಾತ್ರಿ ಏನು ವಿಚಾರ ಮಾಡಿ ಮಲಗ್ತೀವೋ ಅದೇ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕೂಡ ವಿಚಾರ ಮಾಡ್ತಾ ಇರುತ್ತೆ. ಅದೇ ನಮಗೆ ರಿವರ್ಸ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಆದಷ್ಟು ಒಳ್ಳೆಯದನ್ನೇ ಇಷ್ಟಪಡ್ತೀನಿ. ಒಳ್ಳೆಯದನ್ನೇ ರಾತ್ರಿ ಮಲಗುವಾಗ ಮಾತಾಡಿಕೊಂಡೇ ಮಲಗ್ತೀನಿ. ಸೊ ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಗುಡ್ ನೈಟ್.